2025ರ ಎಸ್ಎಸ್ಎಲ್ಸಿ ಮೊದಲನೇ ಪರೀಕ್ಷೆಯನ್ನು ಅತ್ಯಂತ ಶಾಂತಿಯುತವಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ದೇವೆ ಎಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ನಿಪ್ಪಾಣಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಮಹಾದೇವಿ ನಾಯ್ಕ ಅವರು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಎಲ್ಲ ಇಲಾಖೆಯ ಮೇಲಾಧಿಕಾರಿಗಳು, ಇಡೀ ನಮ್ಮ ಸ್ಟಾಫ್ ಹಾಗೂ ಶಿಕ್ಷಕರು ಸೇರಿದಂತೆ ಇನ್ನುಳಿದ ಸ್ಟಾಫ್ನವರು ಎಲ್ಲರೂ ಪರೀಕ್ಷೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ಪಕ್ಷಗಳನ್ನು ಮಾಡಿ ಮುಗಿಸಿರ್ತೇವೆ ಮತ್ತು ನಮ್ಮ ತಾಲೂಕಿನಲ್ಲಿ ಒಟ್ಟು 12 ಪರೀಕ್ಷೆ ಕೇಂದ್ರಗಳಿದ್ದು 8 ಪರೀಕ್ಷೆ ಕೇಂದ್ರಗಳು ಗ್ರಾಮೀಣ ಪ್ರದೇಶದಲ್ಲಿದ್ದು ಮತ್ತು 4 ಪರೀಕ್ಷೆ ಕೇಂದ್ರಗಳು ನಗರ ಪ್ರದೇಶದಲ್ಲಿವೆ ಎಂದು ಹೇಳಿದರು. ಒಟ್ಟಾರೆ ಈ ಸಲ 10ನೇ ತರಗತಿ ಪರೀಕ್ಷೆಯನ್ನು ಸುಮಾರು 4232 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೆದಿರುತ್ತಾರೆ. ಒಟ್ಟು 12 ಕೇಂದ್ರಗಳಲ್ಲಿ 180 ಪರೀಕ್ಷೆ ಕೊಠಡಿಗಳಿದ್ದು ಮತ್ತು ಸೂಪರ್ವೈಸರ್ಗಳನ್ನು ಸಹ ಬೇರೆ ಬೇರೆ ವಿಷಯಗಳನ್ನು ಕಲಿಸುವ ಶಿಕ್ಷಕರನ್ನು ನೇಮಿಸಿರ್ತೇವೆ ಮತ್ತು 12 ಕೇಂದ್ರಗಳಲ್ಲಿ ಮುಖ್ಯ ಅಧೀಕ್ಷಕರು ಇದ್ರು ಮತ್ತು 365ಕ್ಕಿಂತ ಹೆಚ್ಚು ಮಕ್ಕಳು ಪರೀಕ್ಷೆ ಬರೆಯಲಿರುವ ಕೇಂದ್ರದಲ್ಲಿ 5 ಜನ ಮುಖ್ಯ ಉಪಾಧೀಕ್ಷಕರನ್ನು ನೇಮಕ ಮಾಡಲಾಗಿತ್ತು ಮತ್ತು 12 ಜನ ಸಿಬ್ಬಂದಿ ಕಸ್ಟೋಡಿಯನ್ ಇದ್ರು. ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಪರಿಪಾಲಕರು ಇದ್ರು ಮತ್ತು 12 ಜನ ಸಿಟ್ಟಿಂಗ್ ಸ್ಕ್ವಾಡ್ಗಳಿದ್ರು. ಅದೇ ರೀತಿ ಯಾವುದೇ ಆತಂಕವಿಲ್ಲದೆ ಮಕ್ಕಳು ಪರೀಕ್ಷೆಯನ್ನು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ನಮ್ಮ ನಿಪ್ಪಾಣಿ ತಾಲೂಕಿನಲ್ಲಿ ತುಂಬಾ ಒಳ್ಳೆಯ ರೀತಿಯ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಬರ್ತದೆ ಎಂಬ ನಿರೀಕ್ಷೆಯಲ್ಲಿದ್ದೇವೆ. 6 ವಿಷಯಗಳಲ್ಲಿ ಒಟ್ಟು 95 ಮಕ್ಕಳು ಮಾತ್ರ ಪರೀಕ್ಷೆಗೆ ಗೈರಾಗಿದ್ರು. ಕಳೆದ ವರ್ಷದಂತೆ ಈ ವರ್ಷವೂ ಸಹ ವೆಬ್ಕಾಸ್ಟಿಂಗ್ ಅನ್ನು ಮಾಡಲಾಗಿದ್ದು ಪ್ರತಿ ಕೊಠಡಿಯಲ್ಲಿ ಸಿಸಿಟಿವಿ ಕ್ಯಾಮೆರಾವನ್ನು ಅಳವಡಿಸಲಾಗಿತ್ತು. ಕರೆಂಟ್ ಹೋದಾಗ UPS ಅನ್ನು ಅಳವಡಿಸಲಾಗಿತ್ತು. ಸುಮಾರು 3 ಗಂಟೆಗಳ ಕಾಲ 6 ಪರೀಕ್ಷೆಗಳ ವಿಡಿಯೋ ಚಿತ್ರೀಕರಣವನ್ನು ಸ್ವೀಕರಿಸಲಾಗಿತ್ತು. ಅದೇ ರೀತಿ ತಾಲೂಕು ಹಂತದಲ್ಲಿ ವೆಬ್ಕಾಸ್ಟಿಂಗ್ ಮಾಡಿದ್ರೂ ಸಹ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಇವರ ಕಾರ್ಯಾಲಯದಲ್ಲಿ 8 ತಾಲೂಕುಗಳು ವೆಬ್ಕಾಸ್ಟಿಂಗ್ ನೋಡುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದೇ ರೀತಿ ತುಂಬಾ ಅಚ್ಚುಕಟ್ಟಾಗಿ ಪರೀಕ್ಷೆಯನ್ನು ನಡೆಸಲಾಯಿತು ಎಂದು ನಿಪ್ಪಾಣಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಮಹಾದೇವಿ ನಾಯ್ಕ ಅವರು ಮಾಧ್ಯಮದವರಿಗೆ ಮಾಹಿತಿಯನ್ನು ನೀಡಿದರು. ಸರ್, ನಾವು 2025ನೇ ಸಾಲಿಗೆ SSLC 1ನೇ ಪರೀಕ್ಷೆಯನ್ನು ಅತ್ಯಂತ ಒಂದು ಶಾಂತಿಯುತವಾಗಿ ನಡೆಸಿಕೊಂಡು ಬಂದಿದ್ದೀವಿ. ಇದಕ್ಕೆ ನಮ್ಮ ಎಲ್ಲ ಇಲಾಖೆಯ ಮೇಲಾಧಿಕಾರಿಗಳು ಮತ್ತು ನಮ್ಮ ಇಡೀ ಸ್ಟಾಫ್, ನಮ್ಮ ತಾಲೂಕಿನ ಪರೀಕ್ಷೆ ಎಲ್ಲ ಸ್ಟಾಫ್, ನಮ್ಮ ಕಚೇರಿ ಸ್ಟಾಫು ಮತ್ತು ಪರೀಕ್ಷೆಯಲ್ಲಿರ್ತಕ್ಕಂಥ ಎಲ್ಲ ಸ್ಟಾಫ್ ಕೂಡಿ ಒಳ್ಳೆಯ ರೀತಿಯಿಂದ ಯಾವುದೇ ನ್ಯೂನ್ಯತೆ ಇಲ್ಲದೆ ಪರೀಕ್ಷೆಯನ್ನು ಭಾಳ ಶಾಂತಿಯುತವಾಗಿ ನಾವು 6 ಪರೀಕ್ಷೆಗಳನ್ನು ಮಾಡಿ ಮುಗಿಸಿದ್ದೀವಿ ಸರ್. ಮತ್ತು ನಮ್ಮ ತಾಲೂಕಿನಲ್ಲಿ ಒಟ್ಟು 12 ಪರೀಕ್ಷಾ ಕೇಂದ್ರಗಳಿದ್ದವು ಸರ್. ಅದರಲ್ಲಿ 12 ಪರೀಕ್ಷಾ ಕೇಂದ್ರಗಳಲ್ಲಿ 8 ರೂರಲ್ ಗ್ರಾಮೀಣದಲ್ಲಿದ್ದು ಮತ್ತು 4 ಕ್ಲಸ್ಟರ್ ಅಂದರೆ ನಗರ ಪ್ರದೇಶದಲ್ಲಿ 4 ಕ್ಲಸ್ಟರ್ ಸೆಂಟರ್ಗಳಿಗೆ ಮಕ್ಕಳು 12 ಏನು ಪರೀಕ್ಷೆ ಇದೆ ನಗರ ಪ್ರದೇಶಗಳ ಶಾಲೆಗಳು ಅದನ್ನು ಹಂಚಿ ಹೋಗಿದ್ದು ಮಕ್ಕಳು. ಒಟ್ಟಾರೆ ನಮ್ಮ ತಾಲೂಕಿಗೆ ಪರೀಕ್ಷೆ ಬರೆದಂಥ ಮಕ್ಕಳು 4232 ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ ಸರ್. ಮತ್ತು ಒಟ್ಟು ನಮ್ಮ 180 12 ಸೆಂಟರ್ಗಳಲ್ಲಿ 180 ಕೊಠಡಿಗಳು, ಪರೀಕ್ಷಾ ಕೊಠಡಿಗಳಿದ್ದು ಮತ್ತು ಸೂಪರ್ವೈಸರು ಕೂಡ ನಾವು ಯಾವುದೇ ಆ ರೀತಿ ಪರೀಕ್ಷೆ ವಿಷಯ ಇಲ್ಲದ ಒಂದು ಸೂಪರ್ವೈಸರ್ ನೇಮಿಸಿಕೊಂಡಿದ್ವಿ. ಮತ್ತು 12 ಕೇಂದ್ರಗಳಲ್ಲಿ 12 ಮುಖ್ಯ ಅಧೀಕ್ಷಕರಿದ್ದರು. ಉಪಮುಖ್ಯ ಅಧೀಕ್ಷಕರು 365ಕ್ಕಿಂತ ಹೆಚ್ಚು ಮಕ್ಕಳಿದ್ದ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ 5 ಉಪಮುಖ್ಯ ಅಧೀಕ್ಷಕರನ್ನು ಮಾಡ್ಕೊಂಡಿದ್ವಿ. ಮತ್ತು 12 ಕಸ್ಟೋಡಿಯನ್ಗಳಿದ್ದರು. ಅವರು ಪ್ರಶ್ನೆ ಪತ್ರಿಕಾ ಪರಿಪಾಲಕರು ಮತ್ತು ಅವರು ಉತ್ತರ ಪತ್ರಿಕಾ ಪರಿಪಾಲಕರು ಕೂಡ ಹೌದು. ಆಮೇಲೆ 12 ಸಿಟ್ಟಿಂಗ್ ಸ್ಕ್ವಾಡ್ಸ್ ಇದ್ದರು ನಮ್ಮಲ್ಲಿ. ಅದೇ ರೀತಿ ನಮ್ಮಲ್ಲಿ ಪರೀಕ್ಷೆ ಯಾವುದೇ ಆತಂಕವಿಲ್ಲ, ಚೆನ್ನಾಗಿ ಮಕ್ಕಳೆಲ್ಲ ಬರೆದಿದ್ದಾರೆ. ಒಳ್ಳೆಯ ಮತ್ತು ಪರೀಕ್ಷೆ ಫಲಿತಾಂಶವನ್ನು ನಾವು ನಿರೀಕ್ಷೆಯಲ್ಲಿದ್ದೇವೆ. ಒಟ್ಟು 6 ಪರೀಕ್ಷೆಗಳನ್ನು ನೋಡಿದಾಗ ಮ್ಯಾಕ್ಸಿಮಮ್ 95 ಮಕ್ಕಳು ಮಾತ್ರ ಅಬ್ಸೆಂಟ್ ಆಗಿರ್ತಾರೆ ಸರ್. ಇಲಾಖೆ ನಿರ್ದೇಶನದಂತೆ ಸರ್ ಕಳೆದ ಸಾಲಿನಂತೆ ಈ ವರ್ಷ ಕೂಡ ವೆಬ್ಕಾಸ್ಟಿಂಗನ್ನು ಮಾಡಲಾಗಿದೆ. ಪ್ರತಿ ಕೊಠಡಿಯಲ್ಲಿ CC ಕ್ಯಾಮ್ರಾ ಅಳವಡಿಸಲಾಗಿದೆ, ವರಾಂಡದಲ್ಲಿ ಅಳವಡಿಸಲಾಗಿದೆ, ಕಾರಿಡಾರಲ್ಲಿ ಎಲ್ಲ CC ಕ್ಯಾಮ್ರಾ ಅಳವಡಿಸಲಾಗಿದ್ದು ಅದೇ ರೀತಿ ಕರೆಂಟ್ ಹೋದಾಗ ಏನು ವ್ಯತ್ಯಯ ಉಂಟಾಗದ ಹಾಗೆ ನಾವು ಪ್ರತಿ ಕೇಂದ್ರಗಳಲ್ಲಿ 12 ಕೇಂದ್ರಗಳಲ್ಲಿ UPS ಕೂಡ ಅಳವಡಿಸಲಾಗಿತ್ತು. ಮತ್ತು ಅವೆಲ್ಲ ಫೋಟೇಜ್ಗಳಲ್ಲಿ ಎಲ್ಲ 3 ಪರೀಕ್ಷೆಯ ಒಟ್ಟಾರೆ ಮಕ್ಕಳು ಬರೆದಂಥ ಫೋಟೇಜ್ 3 ತಾಸಿನ ಪರೀಕ್ಷೆ 6 ದಿನಗಳದ್ದು ಫೋಟೇಜ್ ಕೂಡ ರೆಡಿ ಇರ್ತದೆ.
ಈ ರೀತಿ ನಾವು CC ಕ್ಯಾಮ್ರಾಗಳನ್ನು ಅಳವಡಿಸಿ ಮಾಡಿದ್ವಿ. ತಾಲೂಕಾ ಹಂತದಲ್ಲಿ ವೆಬ್ ಕಾಸ್ಟಿಂಗ್ ಮಾಡಿದರು. ಅದೇ ರೀತಿ ಚಿಕ್ಕೋಡಿ ವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ನಮ್ಮ ಜಿಲ್ಲೆಯ ನಮ್ಮ ನಿಪ್ಪಾಣಿ ತಾಲೂಕು ಹಿಡ್ಕೊಂಡು 8 ತಾಲೂಕಿನ ಎಲ್ಲ ವೆಬ್ ಕಾಸ್ಟಿಂಗ್ ವಿವಿಂಗ್ ಒಂದು ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ರೀತಿ ನಾವು ವೆಬ್ ಕಾಸ್ಟಿಂಗ್ನಲ್ಲಿ ಮಕ್ಕಳು ಯಾವುದೇ ಇವು ನಕಲುಗಳನ್ನು ಮಾಡದೆ ಉತ್ತಮವಾಗಿ ಪರೀಕ್ಷೆಯನ್ನು ಮಕ್ಕಳು ಬರೆದಿದ್ದಾರೆ. ಮಹಾದೇವಿ ನಾಯ್ಕ್, BO ನಿಪ್ಪಾಣಿ.